ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈಸಿ ಆ್ಯಂಡ್ ಟೇಸ್ಟಿ ಕರ್ಡ್ ಗೀ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕರ್ಡ್ ರೈಸು ತಿಂದಿರ್ತೀರಾ, ಗೀ ರೈಸು ತಿಂದಿರ್ತೀರಾ, ಆದರೆ ಇಂಥ ಟೇಸ್ಟಿಯಾಗಿರೋ ಕರ್ಡ್ ಗೀ ರೈಸ್ ಯಾವತ್ತೂ ತಿಂದಿರಲ್ಲ. ಕುಕಿಂಗ್ ಸ್ಟಾರ್ಟ್ ಮಾಡೋದ್ರೊಳಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಕಡಾಯಿಗೆ 50 ml ಆಯಿಲ್ ಹಾಕೊಬೇಕು. ನೆಕ್ಸ್ಟು 6 ಲವಂಗ, 1 ಚಕ್ರ ಮಗ್ಗು, 1 ಇಂಚು ಚಕ್ಕೆ, ಹಾಗೆ ಪಲಾವ್ ಎಲೆ ಇಷ್ಟು ಆಯಿಲಲ್ಲಿ ಫ್ರೈ ಆಗಬೇಕು. ಇವಾಗ 3 ಮೀಡಿಯಮ್ ಸೈಜ್ ಆನಿಯನ್ನು ಹಾಗೆ 2 ಗ್ರೀನ್ ಚಿಲ್ಲಿ ಹಾಕೊಂಡು ಆಯಿಲಲ್ಲಿ ಚೆನ್ನಾಗಿ ತಿರುಗಿಸ್ಕೊತೀನಿ. ಆನಿಯನ್ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದ್ದಾಗೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ರಾ ಸ್ಮೆಲ್ ಅಷ್ಟು ಹೋಗಬೇಕು. ಇವಾಗ 1 ಕಟ್ಟು ಪುದೀನ ಹಾಕೊತಾ ಇದ್ದೀನಿ, ಹಾಗೆಯೇ 1 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಗೊತ್ತಾಗತ್ತೆ, ಘಮ ಬರ್ತಾ ಇರುತ್ತೆ. ಇವಾಗ 250 ml ಕರ್ಡ್ ಹಾಕೊತೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸಾಲ್ಟ್ ಹಾಕೊತೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿ ಒಂದು 2 ಮಿನಿಟ್ ಕ್ಲೋಸ್ ಮಾಡಿ ಇಡಬೇಕು ಲಿಡ್ನ. 2 ಮಿನಿಟ್ ಆಗಿದೆ. ಇವಾಗ ಆಯಿಲೆಲ್ಲ ಬಿಟ್ಕೊಂಡಿದೆ, ಫುಲ್ಲು ರೆಡಿ ಆಗಿದೆ. ಇದು ಘಮ ಘಮ ಬರ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಗೊಜ್ಜಿಗೆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಗೊಜ್ಜು ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡು ಯಾವಾಗ ಬೇಕೋ ಆವಾಗ ರೈಸ್ ಮಾಡ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು. ಕೊನೆಯದಾಗಿ ಗೋಡಂಬಿನ ಚೆನ್ನಾಗಿ ಗೀನಲ್ಲಿ ಫ್ರೈ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಹಾಕೊಬೋದು, ಆಪ್ಷನಲ್ಲಿದ್ದು. ತುಂಬ ಸೊಗಸಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್.